ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರೈಡರ್ ಗರ್ಲ್. ತನು ಯಾವುದೋ ಒಂದು ಹಕ್ಕಿ ಮೇಲೆ ಕುತ್ಕೊಂಡು ರಪ್ ಅಂತ ಓದಂಗಿದೆ ಇದು. ಸೀರಿಯಸ್ಲಿ ನಂಗೆ ಅನ್ನಿಸ್ತಾನೆ ಇಲ್ಲ ಇದು 191 kg. ಸೊ ಬ್ಯೂಟಿಫುಲ್ ವ್ಯೂ, ಅಮೇಝಿಂಗ್. ಓ ಸನ್ರೈಸ್ ಸಕ್ಕತ್ತಾಗಿ ಬರ್ತಾ ಇದೆ ಸೈಡಲ್ಲಿ. ಚಿಕ್ಕ ಲುಕ್ ಅಟ್ ಇಟ್. ಎಸ್ ಸಿ ಕಾಣಿಸ್ತಾ ಇದೆ ಅನ್ಕೋತೀನಿ. ನನ್ನ ಕ್ಯಾಮ್ರಾ ವ್ಯೂಗಳು ಇನ್ನೂ ಅರ್ಥ ಆಗಿಲ್ಲ. ನನ್ನ ಗಾಡಿ ತೊಗೊಂಡು ಇನ್ನೂ 1 month ಸಹ ಆಗಿಲ್ಲ. ಆ್ಯಂಡ್ ನಾನು ಆಗಲೇ ಇಷ್ಟು ಕಾನ್ಫಿಡೆನ್ಸ್ ಆಗಿ ಈ ರೇಂಜಿಗೆ ಓಡಿಸ್ತಾ ಇದ್ದೀನಿ ಅಂದರೆ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಸನ್. ದೇ ಜಸ್ಟ್ ಟ್ರಸ್ಟೆಡ್ ಇನ್ ಮೀ ಆ್ಯಂಡ್ ಲೆಟ್ ಮಿ ಗೋ. ನೀ ಕೆಲ ಆಗುತ್ತೆ ಹೋಗಿ ಮಾಡು ಅಂತ ಬಿಟ್ಬಿಟ್ರು. ರೈಡರ್ ಆಮೇಲೆ ಇದು ನನ್ನ ಫಸ್ಟ್ ಬೈಕ್. ಹಲೋ, ನಾನೇ ರೈಡರ್ ಗರ್ಲ್ ತಮಿಳ್. ನನ್ನ ಲಾಸ್ಟ್ ವಿಡಿಯೋಲಿ ನೀವೆಲ್ಲ ನೋಡಿದ್ರಿ, ನನ್ನ ಹಸ್ಬೆಂಡು ನನ್ನ ಮಗ ಸೇರಿಕೊಂಡು ಸರ್ಪ್ರೈಸಾಗಿ ಇದನ್ನು ನನ್ನ ಮಡ್ಲಿಗೆ ಹಾಕಿದ್ರು. ಮೀಟಿಯೋರ್ 350. ಆ್ಯಕ್ಚುಲಿ ನೀವೇ ನೋಡಿದ್ರಿ, ಸ್ವಲ್ಪ ನೋ 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 ಅಂದ್ಕೊಂಡೆ. ವಿ ಮೇಡ್ ಅ ಪೀಸ್ ಆ್ಯಂಡ್ ಐ ಟೋಟಲಿ ಅಗ್ರೀಡ್ ಫಾರ್ ರೈಡಿಂಗ್. ಗಾಡಿ ಬಂತು, ರೈಡು ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೂ ಮುಂಚೆ ಗಾಡಿ ಬಗ್ಗೆ ನನಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಯಾಕಂದರೆ ನನಗೆ ಅಲ್ಲಿ ಹೋದಾಗ ಯಾವ ಗಾಡಿ ಅಂತ ಗೊತ್ತಿರಲಿಲ್ಲ, ಯಾವ ಮಾಡೆಲ್ ಅಂತ ಗೊತ್ತಿರಲಿಲ್ಲ, ಯಾವ ಕಲರು ಏನೂ ಗೊತ್ತಿರಲಿಲ್ಲ. ಇಟ್ ವಾಸ್ ಟೋಟಲ್ ಸರ್ಪ್ರೈಸ್. ಸೊ ಹಾಗಾಗಿ ನಾನೇನು ಮಾಡಿದೆ, ಕೂತ್ಕೊಂಡು ಕೆಲವೊಂದು ವೀಡಿಯೋಸು, ಕೆಲವೊಬ್ಬರು ವ್ಲಾಗ್ಸು, ಹಾಗಾಗಿ ಮೀಟಿಯೋರ್ 350 ಬಗ್ಗೆ ಸ್ವಲ್ಪ ತಿಳ್ಕೊಂಡೆ. ನಾನು ಏನು ತಿಳ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಲೆಟ್ಸ್ ಬಿಗಿನ್. ಸೊ ಗಾಡಿ ನಾವು ಡೆಲಿವರಿ ತೊಗೊಂಡಾಗ ಈ ಥರ ಬಂತು. ಅದಾದಮೇಲೆ ನಾವು ಏನೂ ಚೇಂಜಸ್ ಮಾಡಿಲ್ಲ. ಸೊ ಡೆಲಿವರಿ ಟೈಮಲ್ಲಿ ಗಾಡಿಯಲ್ಲಿ ಏನೇನು ಸಿಕ್ತು ಅನ್ನೋದನ್ನು ಇವಾಗ ಹೇಳ್ತೀನಿ ನಾನು. ಹೆಡ್ ಲ್ಯಾಂಪ್, LED ಹೆಡ್ ಲ್ಯಾಂಪು, LED ಇಂಡಿಕೇಟರ್ಸ್. ದೆನ್ ನನಗೆ ಈ ವಿಂಡ್ಶೀಲ್ಡು ಮೊದಲೇ ಫಿಕ್ಸೇ ಆಗಿತ್ತು ಗಾಡಿಯಲ್ಲೇ ವೆನ್ ಐ ವಾಸ್ ಟೇಕಿಂಗ್ ದ ಡೆಲಿವರಿ. ಸೊ ಕಮ್ಮಿಂಗ್ ಟು ದ ಟೆಕ್ನಾಲಜಿ, ಡಿಜಿಟಲ್ ಅನಾಲಾಗ್. ಇಲ್ಲಿ ನಿಮಗೆ ಸ್ಪೀಡು, ಫ್ಯೂಯಲ್ಲು ಎಲ್ಲ ತೋರಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಗೇರ್ ಇಂಡಿಕೇಟ್ರ್ ಇಲ್ಲ ಈ ಬೈಕಲ್ಲಿ. ಯೂಶ್ವಲಿ ನಾನು ನೋಡ್ದಂಗೆ ಬೇರೆ ಬೈಕ್ಸಲ್ಲಿ ಗೇರ್ ಇಂಡಿಕೇಟ್ರ್ ಇತ್ತು. ಅಂದರೆ ನಾನು ಫಸ್ಟ್ ಅಲ್ಲಿದ್ದೀನ, ಸೆಕೆಂಡಲ್ಲಿದ್ದೀನ ಅಂತ ಇದೇ ಹೇಳಿಬಿಡ್ತಾಯಿತ್ತು. ಬಟ್ ಈ ಮಾಡೆಲಲ್ಲಿ ನನಗೆ ಗೇರ್ ಇಂಡಿಕೇಟ್ರ್ ಬಂದಿಲ್ಲ. ಇಟ್ಸ್ ಬಿಟ್ ಚಾಲೆಂಜಿಂಗ್ ಫಾರ್ ಮೀ ನೌ. ಯಾಕಂದ್ರೆ ನಂಗೆ ಮೈಂಡಲ್ಲಿ ಇಟ್ಕೋಬೇಕು ಯಾವ ಗೇರಲ್ಲಿ ಇದ್ದೀನಿ ಅನ್ನೋದು. ಅದಾದಮೇಲೆ ದಿಸ್ ಒನ್, ಇದು ನ್ಯೂ ಫೀಚರ್, TBT ಅಂತ. ಅಂದರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸುತ್ತೆ. ಬಟ್ ಇದು ವರ್ಕ್ ಆಗೋದು ಥ್ರೂ ರಾಯಲ್ ಎನ್ಫೀಲ್ಡ್ ಆ್ಯಪ್. ನಾನು ನನ್ನ ಮೊಬೈಲಲ್ಲಿ ರಾಯಲ್ ಎನ್ಫೀಲ್ಡ್ ಆ್ಯಪನ್ನ ಇನ್ಸ್ಟಾಲ್ ಮಾಡಿ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡ್ರೆ ಅದು ಇಲ್ಲಿ ಶೋ ಮಾಡುತ್ತೆ. ಸೊ ಲಿಟಲ್ ಲೆಸ್ ವರ್ಕ್ ಆನ್ ಯೋರ್ ಮೊಬೈಲ್ಸ್. ಯೂಶ್ವಲಿ ಇಲ್ಲಿ ಮೊಬೈಲ್ ಹಾಕ್ಕೊಂಡು ನಾವು ರೋಡ್ ಮ್ಯಾಪ್ ಹಾಕ್ಕೊಳ್ತೀವಿ, ಅದ್ರ ಬದಲು ಇಲ್ಲೇ ಬಂದುಬಿಡುತ್ತೆ ಇವಾಗ. ನೆಕ್ಸ್ಟ್ ಬಂದು ಹ್ಯಾಂಡಲ್ ಬಾರ್. ಕ್ರೂಸ್ ಬೈಕಿಗೆ ಮಾಡೋ ಥರ ನನಗೆ ಸಖತ್ ಕಂಫರ್ಟಬಲ್ ಅನ್ನಿಸ್ತು ಇದು ಹ್ಯಾಂಡಲ್ ಬಾರು. ಆ್ಯಂಡ್ ಕ್ಲಚ್, ಬ್ರೇಕ್, ವಿ ಹ್ಯಾವ್ ಲೀವರ್ಸ್, ಅಡ್ಜಸ್ಟೇಬಲ್ ಲೀವರ್ಸ್ ಇದೆ ಎರಡೂ ಕಡೆ. ಇದು ಬ್ರೇಕಿಗೂ ಇದೆ, ಇದು ಕ್ಲಚ್ಗೂ ಇದೆ. ನನಗೆ ಇದು ಕ್ಲಚ್ಚು ತೊಗೊಂಡಾಗ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಫಸ್ಟ್ ರೈಡ್ ನನಗೆ ಸ್ವಲ್ಪ ಟೈಟ್ ಫೀಲ್ ಆಯಿತು. ಆಮೇಲೆ ಅದನ್ನು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾವು ದ ಕ್ಲಚ್ ಇಸ್ ಸೋ ಸ್ಮೂತ್. ಇವಾಗ ಟ್ರಾಫಿಕಲ್ಲಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ತುಂಬ ಈಸಿ ಆಗ್ತಾಯಿದೆ ಕ್ಲಚ್ ಬಂದು. ದೆನ್ ಆ್ಯಸ್ ಯೂಶ್ವಲ್ ಯು ಹ್ಯಾವ್ ಇಂಡಿಕೇಟರ್, ರೈಟ್ ಲೆಫ್ಟ್ ಇಂಡಿಕೇಟರ್, ಹಾರ್ನ್, ಹೆಡ್ಲೈಟ್ಸು. ಇದು ಸ್ಟಾರ್ಟು, ಆಫು. ದಿಸ್ ಇಸ್ ಹೆಡ್ಲೈಟು, ದಿಸ್ ಇಸ್ ರೈಟ್ ಲೆಫ್ಟ್ ಇಂಡಿಕೇಟರ್, ಹಾರ್ನ್. ದೆನ್ ವಿ ಹ್ಯಾವ್ ಆನ್ ಆ್ಯಂಡ್ ಆಫ್ ಬಟನ್, ಹಜಾರ್ಡ್. ಒಂದು ಸ್ಪೆಷಲ್ ಫೀಚರ್ ಇವರು ಆ್ಯಡ್ ಮಾಡಿರೋದಂದರೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಾ ನಿಮಗೆ, ಇದು ಮೊಬೈಲ್ ಚಾರ್ಜರ್, USB ಚಾರ್ಜರ್.
ನೆಕ್ಸ್ಟು ಹಾರ್ಟ್ ಆಫ್ ದ ಬೈಕ್, ಇಂಜಿನ್. ಸೊ ಇಂಜಿನ್ ಬಂದು ಜೆ ಸೀರೀಸು. ಟೈಪ್ ಈಸ್ 349cc single cylinder 4-stroke air oil cooled. Power is 20.2 bhp at 6100 rpm and torque is 27 Nm at 4000 rpm. Next is this is 5-speed manual, same 1 down and 4 up. This has a heel shifter, ಇಲ್ಲಿ ಹೀಲಲ್ಲೂ ಮಾಡ್ಕೋಬೋದು. This as a slipper clutch, so it makes the riding smoother, especially traffics. Rear tire brake ಇದು ಫುಟ್ ರೆಸ್ಟ್ somehow ನನಗೆ ತುಂಬ ನ್ಯಾರೋ ಅನ್ನಿಸ್ತು ನನ್ನ ಕಾಲ್ಗೆ. ನಾನು ಇವಾಗ ಆಗಲೇ ಒಂದು 4-5 ದಿನದಿಂದ ಓಡಿಸ್ತಾ ಇದ್ದೀನಿ ಗಾಡಿ. ಸೊ ನನಗೆ ಅದು ರೆಸ್ಟ್ ಮಾಡಬೇಕಾದ್ರೆ ಐ ಫೆಲ್ಟ್ ಇಟ್ ವೆರಿ ನ್ಯಾರೋ. ಸೊ ಪ್ರಾಬಬ್ಲಿ ಇನ್ನೊಂದು ಚೂರು ಬ್ರಾಡ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ ಆಯಿತಾ. ಸೈಲೆನ್ಸರ್ ಸೌಂಡ್ ಸಖತ್ತಾಗಿದೆ. ಎಸ್, ಅಗ್ರೀಡ್. ದಿಸ್ ಇಸ್ ಅ ಸಿಂಗಲ್ ಸಿಲಿಂಡರ್ ಸೈಲೆನ್ಸರ್. ನನಗೆ ಸೈಲೆನ್ಸರಲ್ಲಿ ಏನು ಅನ್ನಿಸ್ತು ಅಂದರೆ ಶಾರ್ಟ್ ಹೈಟ್ ಇರೋರಿಗೆ ಸ್ವಲ್ಪ ಹೀಟ್ ತಟ್ಟುತ್ತೆ, ಸ್ವಲ್ಪ ಚೆನ್ನಾಗೇ ಹೀಟ್ ತಟ್ಟುತ್ತೆ. ಯಾಕಂದರೆ ಕಾಲು ಸೈಲೆನ್ಸರ್ ಹತ್ತಿರ ಇರುತ್ತೆ. ಹೈಟ್ ಜಾಸ್ತಿ ಇರೋರಿಗೆ ಕಾಲು ದೂರ ಇಟ್ಕೊಂಡಾಗ ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ಟೇಲ್ ಲ್ಯಾಂಪ್. ನನಗೆ ಇದು ತುಂಬ ಕ್ಯೂಟ್ ಅನ್ನಿಸ್ತು. ಇದು ಆ್ಯಕ್ಚುಲಿ ಗಾಡಿ ಬಂದು ವಿಂಟೇಜ್ ಲುಕ್ಗೆ ಮಾಡಿರೋದವರು. ಸೊ ಆ ಟೇಲ್ ಲ್ಯಾಂಪ್ ಇಟ್ಸ್ ಆ್ಯಡಿಂಗ್ ಆನ್ ಟು ದ ಫೀಚರ್ ಆಫ್ ಲುಕಿಂಗ್, ಗಿವಿಂಗ್ ಅ ವಿಂಟೇಜ್ ಲುಕ್. ದೆನ್ ನಾನು ಎಷ್ಟೊಂದು ಗಾಡೀಲಿ ನೋಡಿದ್ದೀನಿ ಸ್ಯಾರಿ ಗಾರ್ಡ್ ತೆಗೆಸ್ಬಿಟ್ಟಿರ್ತಾರೆ. ಬಟ್ ಏನೋ ಗೊತ್ತಿಲ್ಲ ನನಗೆ, ಇದರಲ್ಲಿ ಸ್ಯಾರಿ ಗಾರ್ಡು ಈಸ್ ಆ್ಯಡಿಂಗ್ ಎಕ್ಸ್ಟ್ರಾ ಫೀಚರ್ ಟು ದ ಲುಕ್ ಅಂತ ಅನ್ನಿಸ್ತಾ ಇದೆ. ಸೊ ಐ ಆಮ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಇಟ್. ಅದು ಇಟ್ಕೊಂಡಿರ್ಬೇಕಾ ತೆಗಿಬೇಕಾ ಅನ್ನೋದು ಸ್ಟಿಲ್. A beautiful pure shaped petrol tank, 15 liters capacity. This is something I really liked. Shape ಒಂಥರ ಡಿಫ್ರೆಂಟ್ ಆಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಇದು ಶೇಪಿಂಗ್ ಕನ್ವರ್ಜ್ ಆಗುತ್ತೆ. ಸೊ ನನಗೆ ಇಲ್ಲಿ ಥೈ ಸ್ಪೇಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಇದು ಟೂರಿಂಗ್ ಸೀಟು. ಇದನ್ನು ಗಾಡಿ ತೊಗೊಂಡಾಗ ಅವರೇ ಡೆಲಿವರಿ ಟೈಮಲ್ಲಿ ವಿತ್ ಟೂರಿಂಗ್ ಸೀಟ್ ನನಗೆ ಗಾಡಿ ಬಂದಿದ್ದು. ಆ್ಯಂಡ್ ಬ್ಯಾಕ್ ರೆಸ್ಟ್ ಕೂಡ ಅವರೇ ಕೊಟ್ಟಿದ್ದು. ಐ ಕ್ಯಾನ್ ಆಲ್ಮೋಸ್ಟ್ ಸೇ ಲೈಕ್ ಫುಲ್ಲಿ ಲೋಡೆಡ್ ಗಾಡಿನೇ ಬಂತು ನನಗೆ. ದಿಸ್ ಸೀಟ್ ಈಸ್ ಕಂಫರ್ಟಬಲ್. ಇದು ಸೀಟ್ ಹೈಟ್ ಬಂದು 765 mm ಇರೋದು. ಈ ಶಾರ್ಟ್ ಪೀಪಲ್ಗೂ ಕಂಫರ್ಟಬಲ್ ಆಗಿರುತ್ತೆ ಇದು ಓಡಿಸೋದಕ್ಕೆ. ಬಟ್ ಅವ್ರ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ. ನಿಮಗೆ ಇನ್ನೂ ಒಂಚೂರು ಹೈಟ್ ಕಮ್ಮಿ ಇರೋ ಸೀಟ್ ಅವೈಲೇಬಲ್ ಇದೆ. So that's an option. So shorter people can be more comfortable on this bike. I can vouch on this because ನಾನು ಏನು ತುಂಬ ಉದ್ದ ಇಲ್ಲ, 5'2" ಇದ್ದೀನಿ ಅಷ್ಟೇ. ಫ್ರಂಟ್ ಟೈರು ಡಿಸ್ಕ್ ಬ್ರೇಕ್ ವಿತ್ ABS. ಇದು ಬಂದು 300 mm ಫ್ರಂಟ್ ಡಿಸ್ಕ್. ಮತ್ತು ಸಸ್ಪೆನ್ಷನ್ ಈಸ್ ಟೆಲಿಸ್ಕೋಪಿಕ್ ವಿತ್ 41 mm. ಫ್ರಂಟ್ ಟೈರ್ ಈಸ್ 100/90 and 19 inch. Rear brake bandu, it is again disc brake with ABS. Then it is a 270 mm idu. Back suspension ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಯಿತು ನನಗೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪ ಹಾರ್ಡ್ ಫೀಲ್ ಆಯಿತು ಬ್ಯಾಕ್ ಸಸ್ಪೆನ್ಷನು. ಇಲ್ಲಿದು ಟೈರ್ ಬಂದು 140/70 17 inch ಟೈರ್. ಮೀಟಿಯೋರ್ 350 ಸುಮಾರು ವೇರಿಯಂಟ್ಸ್ ಇತ್ತು. ನಾವು ಪರ್ಚೇಸ್ ಮಾಡಿರೋ ವೇರಿಯಂಟ್ ಬಂದು ಅರೋರಾ ರೆಡ್. ಇಟ್ ಈಸ್ ಅನ್ ವಿಂಟೇಜ್ ಲುಕ್. ವಿಂಟೇಜ್ ಲುಕ್ಗೋಸ್ಕರ ಅವರು 2 ಟೈರ್ಸ್ಗೆ ಸ್ಪೋಕ್ಸ್ ಕೊಟ್ಟಿದ್ದಾರೆ. ಓಕೆ, ದೇರ್ ಆರ್ ನೋ ಅಲಾಯ್ ವೀಲ್ಸ್, ಆ ಥರ ಏನೂ ಇಲ್ಲ. ಇಟ್ ಈಸ್ ಸ್ಪೋಕ್ಸ್. ಸೊ ಬಿಕಾಸ್ ಸ್ಪೋಕ್ಸ್ ಇರೋದ್ರಿಂದ ದೇ ಮೇಡ್ ಇಟ್ ಟ್ಯೂಬ್ ಟೈರ್ಸ್. ಗಾಡಿ ಬಗ್ಗೆ ನಾನು ಇಷ್ಟು ತಿಳ್ಕೊಂಡೆ. ನಿಮಗೆ ನಾನು ತಿಳ್ಕೊಂಡಿರೋ ವಿಚಾರ ನಿಮ್ಗೆ ಹೆಲ್ಪ್ ಆಯಿತು ಅಥವಾ ನೀವೇನಾರು ಆ್ಯಡ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಆ್ಯಂಡ್ ಐ ವಿಲ್ ರಿಪ್ಲೈ ಟು ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್
ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನೂ ದುಡ್ಡಿಲ್ಲ, ಫ್ರೀ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದು ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಆಗುತ್ತೆ. ಇದೇ ಥರ ಇನ್ನು ತುಂಬ ವೀಡಿಯೋಸ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ರೈಡಿಂಗ್ ವೀಡಿಯೋಸ್ ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಲವ್ ಯು ಆಲ್. ನೀವು ನನ್ನ ಲಾಸ್ಟ್ ಹೇಳಬೇಕಾ? ಓಕೆ, ಈಗ ರೆಕಾರ್ಡ್ ಬರ್ತಾ ಇದೆ 7, 8, 9. ಹಾಂ, ಅದನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ, ಬನ್ನಿ ನಾವು